ನಮಸ್ಕಾರ. ನಾನಿವತ್ತು ಪಪ್ಪಾಯಿ ಕಾಯಿಯಿಂದ ಮಾಡುವಂಥ ಒಂದು ಸಿಂಪಲ್ ಆದ ಒಂದು ಪಲ್ಯ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಪಪ್ಪಾಯಿ ಕಾಯಿನ ತೊಗೊಂಡಿದ್ದೀನಿ. ಇದು ಪಪ್ಪಾಯಿ ಕಾಯಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತ್ಗೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಪಪ್ಪಾಯಿ ಕಾಯಿನ. ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಸಿಂಪಲ್ಲಾಗಿ ಮಾಡುವಂಥ ಪಲ್ಯ ಇದು. ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಒಂದು 2 ಎಸಳು, ಮತ್ತು ಹಸಿಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ತಕ್ಕಂಗೆ ನಾನು 4 ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೋದು. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೋಬೋದು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ, ಬಿಡಿಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ಇದು ಪಪ್ಪಾಯಿ ಕಾಯಿನ ಇವಾಗ ಫಸ್ಟು ಅದನ್ನು ಕ್ಲೀನಾಗಿ ತೊಳೆದು, ಆಮೇಲೆ ಇದು ಇನ್ನೊಂದು ಕಾಯಿ ತುರಿ ಬೇಕಾಗುತ್ತೆ, ಅದನ್ನು ಹೇಳೋದು ಮರೆತೆ. ಕಾಯಿ ತುರಿ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಾನು ಸುಮಾರು ಹಾಕ್ಕೊಂಡಿದ್ದೀನಿ, ಒಂದು ಪ್ಲೇಟ್ನಷ್ಟು. ಈಗ ಪಪ್ಪಾಯಿ ಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಅದರದ್ದು ಒಳಗಡೆ ಬೀಜಗಳಿರ್ತವೆ, ಆ ಬೀಜಗಳನ್ನು ಒಳಗಡೆ ಚೆನ್ನಾಗಿ ಗುಡ್ಡೆ ಹಾಕ್ಕೋಬೇಕು. ಆಮೇಲೆ ಒಳಗಡೆಯಲ್ಲೆಲ್ಲ ತೂರಿಸ್ಕೊಂಬಿಟ್ಟು ಅದನ್ನು ಹೊರಗೆ ಹಾಕ್ಕೋಬೇಕು. ಎಲ್ಲ ಬೀಜಗಳನ್ನು ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಇದು ಪಪ್ಪಾಯಿ ಕಾಯಿ ಯಾವಾಗಲೂ ನಮಗೆ ಸಿಗ್ತಾ ಇರುತ್ತೆ. ಇದನ್ನು ಪಲ್ಯ ಆಗಾಗ ಮಾಡಿಕೊಂಡು ಅಥವಾ ಇದ್ರದ್ದು ಏನಾದರೂ ಒಂದು ಮಾಡಿಕೊಂಡು ತಿಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕಣ್ಣಿಗಂತೂ ತುಂಬ ಒಳ್ಳೆಯದಂತೆ ಇದು. ಆಮೇಲೆ ಬಸರಿ ಅವರಿಗೆ ಸ್ವಲ್ಪ, ಪ್ರೆಗ್ನೆಂಟ್ ವಿಮೆನ್ಗೆ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾಯಿತು ನಾನು. ಈಗ ಅದನ್ನು ನಮಗೆ ಎಷ್ಟು ಉದ್ದಕ್ಕೆ ಬೇಕಾದರೆ ಉದ್ದಕ್ಕೆ ಹೆಚ್ಕೋಬೋದು. ಯಾವ ಥರ ನಮ್ಗೆ ಬೇಕಂದರೆ ಆ ಥರ ಹೆಚ್ಕೋಬೋದು. ಸ್ವಲ್ಪ ಒಳಗಡೆದು ಇದು ಬೀಜಗಳು ಇರೋದು ಒಂದು ಇದಿರುತ್ತಲ್ಲ, ಅದು ಸೆಂಟರಲ್ಲಿ ಅದನ್ನು ಸ್ವಲ್ಪ ಬಿಡಿಸ್ಕೊಂಬಿಟ್ಟು ನಾನು ಸ್ವಲ್ಪ ಸುಮಾರಾಗಿ ಚಿಕ್ಕ ಚಿಕ್ಕ ಚೂರುಗಳನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ನೋಡಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಉದ್ದುದ್ದ ಬೇಕಂದರೆ ಉದ್ದುದ್ದ ಕಟ್ ಮಾಡ್ಕೋಬೋದು. ಈ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತಾರಲ್ಲ ಆ ಟೈಪಲ್ಲಿ ಬೇಕಾದರೆ ಕಟ್ ಮಾಡ್ಕೋಬೋದು. ನಾನು ಚಿಕ್ಕ ಪೀಸ್ಗಳು, ಈ ಸೀಮೆ ಬದನೆಕಾಯಿ ಪಲ್ಯಗಳೆಲ್ಲ ಮಾಡ್ತೀವಲ್ಲ ಆ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸಣ್ಣಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಇದು ಅಷ್ಟು ಪಪ್ಪಾಯಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನೂ ಸಿಪ್ಪೆ ಬಿಡಿಸ್ಕೊಂಡು ತೊಳ್ಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. 2 ಈರುಳ್ಳಿ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ನಾನು 2 ಹಾಕಿದ್ದೀನಿ, ಬೇಕಾದ್ರೆ ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ಹಾಕ್ಕೋಬೋದು. ಇದು ನಾವು ನೋಡಿ ಇಷ್ಟು ಪೀಸಸ್ ಆಗಿದೆ ಒಂದು ಪಪ್ಪಾಯಿ ಕಾಯಿದು. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನ ಸೀಳಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ನಾನಿವಾಗ ಡೈರೆಕ್ಟಾಗಿ ಬಾಣಲೆಯಲ್ಲಿ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ ಪಪ್ಪಾಯಿ ಕಾಯಿನ. ನಿಮಗೆ ಅದು ಬೇಕಂತ ಹೇಳಿದ್ರೆ ಕುಕ್ಕರಲ್ಲಿ ಫಸ್ಟು ಬೇಯಿಸ್ಕೊಂಬಿಟ್ಟು ಆಮೇಲೆ ಬೇಕಾದ್ರೂ ಒಗ್ಗರಣೆ ಹಾಕ್ಕೋಬೋದು. ಯಾಕಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯುತ್ತೆ ಪಪ್ಪಾಯಿ ಕಾಯಿ, ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ಹಾಗಾಗಿ ನಿಮಗೆ ಟೈಮ್ ಜಾಸ್ತಿ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಬೇಯಿಸ್ಕೋಬೋದು. ನಾನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಬಾಣಲೆಯಲ್ಲಿ. ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇದೂ ಹಾಕ್ಕೋಬೇಕು, ನಾವು ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಹಾಕ್ಕೋಬೇಕು. ಈರುಳ್ಳಿನೂ ಹಾಕ್ಕೊಂಬಿಟ್ಟು ಅರಿಶಿನ ಪುಡಿನೂ ಹಾಕ್ಕೊಂಡು ಸಣ್ಣ ಬೆಂಕಿ ಮೇಲಕ್ಕೆ ಕೆಂಪು ಹುರ್ಕೋಬೇಕು. ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಚೆನ್ನಾಗಿ. ಇದು ಸಿಂಪಲ್ಲಾಗಿ ಮಾಡುವಂಥ ಪಲ್ಯ, ಬಟ್ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು. ಇದು ಪಪ್ಪಾಯಿ ಕಾಯಿ ಸೊ ಆಗಾಗ ಯೂಸ್ ಮಾಡ್ಕೋತಾ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಕೆಂಪಾಯಿತು ನೋಡಿ. ಈಗ ಪಪ್ಪಾಯಿ ಕಾಯಿನ ಹಾಕಿಬಿಟ್ಟು ಅದರಲ್ಲಿ ನೀರು ಹಾಕಿಬಿಟ್ಟು, ಉಪ್ಪನ್ನು ಹಾಕಿಬಿಟ್ಟು, ನೀರನ್ನು ಹಾಕಿಬಿಟ್ಟು, ನೀರು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಉಪ್ಪನ್ನು ಹಾಕಿಬಿಟ್ಟು, ನೀರನ್ನು ಹಾಕಿಬಿಟ್ಟು, ಮುಚ್ಚಿಬಿಟ್ಟು ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ನಿಮಗೆ ಟೈಮ್ ಇದ್ದರೆ ಈ ಥರ ಮಾಡ್ಕೋಬೋದು. ಟೈಮ್ ಜಾಸ್ತಿ ಇಲ್ಲ ಅಂತಂದರೆ ಕುಕ್ಕರಲ್ಲಿ ಪಪ್ಪಾಯಿ ಕಾಯಿನ ಬೇಯಿಸ್ಕೊಂಬಿಟ್ಟು 2 ವಿಷಲ್ ಬೇಯಿಸ್ಕೋಬೇಕು.
ಇದು ನೋಡಿ, ನೀವು ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ನೀರನ್ನ ಒಂದು ಲೋಟ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇಟ್ಕೋಬೇಕು. ಇದು ಒಂಥರ ನಾನು 4-5 ಸರ್ತಿ ಈ ಥರ ನೀರು ಹಾಕಿ ಮಗ್ಚಿ ಎಲ್ಲ ಮಾಡಿ ಕೈ ಆಡಿಸ್ಬಿಟ್ಟು ಎಲ್ಲ 4-5 ಸಲ ಮಾಡಿದ್ದೀನಿ. ತೋರಿಸಿರೋದು 1-2 ಸರ್ತಿ ಅಷ್ಟೇ. ಬಟ್ ಸುಮಾರು ಸರ್ತಿ ಮಾಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಲೇಟಾಗಿ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ನೋಡಿ. ಜಾಸ್ತಿ ಬೇಕಾದರೆ ಜಾಸ್ತಿ ಕಾಯಿ ತುರಿ ಹಾಕ್ಕೋಬೋದು. ಆಮೇಲೆ ಇದು ಬೇಕಂದರೆ ನಾವು ಈ ಕಾಯಿ ತುರಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಸ್ವಲ್ಪ ಮಿಕ್ಸರಲ್ಲಿ ಹಾಕ್ಕೊಂಡು ಸ್ವಲ್ಪ ರಫಾಗಿ ನೈಸ್ ಮಾಡ್ಕೋಬಾರ್ದು, ಒಂಚೂರು ತರಿತರಿಯಾಗಿ ರುಬ್ಬಿಟ್ಟು ಆ ಥರನೂ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಹಾಕಿದ್ದೀನಿ ಈ ಥರ. ಬೇಕಾದ್ರೆ ಆ ಥರನೂ ಹಸಿಮೆಣಸಿನ್ಕಾಯಿ ಕಾಯಿ ತುರಿ ಎರಡನ್ನೂ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಆ ಥರ ಮಾಡಿದ್ರೂ ಇದು ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಡೈರೆಕ್ಟಾಗಿ ಇದು ಕುಕ್ಕರಲ್ಲಿ 2 ವಿಷಿಲ್ ತರಿಸ್ಬಿಟ್ಟು ಬೇಯಿಸ್ಕೊಂಡು ಆಮೇಲೆ ಹೇಗೆ ಒಗ್ಗರಣೆ ಹಾಕ್ತೀವಲ್ಲ ಹಾಗೆ ಬಾಣಲೆನಲ್ಲಿ ಎಲ್ಲ ಒಗ್ಗರಣೆ ಹಾಕ್ಕೊಂಬಿಟ್ಟು ಬೇಯಿಸಿರೋ ಪಪ್ಪಾಯಿಕಾಯಿ ಚೂರುಗಳನ್ನು ಹಾಕಿಬಿಟ್ಟು ಕಾಯಿ ತುರಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಉಪ್ಪು ಹಾಕಿ ಮಗ್ಸಿದ್ರೆ ಚೆನ್ನಾಗಿ ಟೇಸ್ಟು, ಅದು ಚೆನ್ನಾಗಿ ಬರುತ್ತೆ ಟೇಸ್ಟು. ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಆಗಾಗ ಮಾಡ್ಕೊಂಡು ತಿಂದರೆ ಪಪ್ಪಾಯಿಕಾಯಿ ಪಲ್ಯ ಹೆಲ್ತಿಗೆ ಒಳ್ಳೆಯದು. ಇದು ನೋಡಿ, ಈಗ ಸುಮಾರು ಬೆಂದಿದೆ, ನಂದು ಮುಕ್ಕಾಲಾಗಿ ಬಂದಿದೆ. ಸಣ್ಣ ಬೆಂಕಿ ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಒಂದು ಪಲ್ಯ ಇದು. ಏನು ಜಾಸ್ತಿ ಏನು ಇದು ಬೇಕಾಗಿಲ್ಲ ಆ ಥರ. ನಾವು ಕಾಯಿ ತುರಿ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಬಟ್ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ತೋರಿಸೋದು ಮಿಸ್ ಆಯಿತು. 1 ಸ್ಪೂನ್ ಬೆಲ್ಲ ಹಾಕಿದ್ದೀನಿ ಪಲ್ಯಕ್ಕೆ. ಅದು ತೋರಿಸೋದಕ್ಕೆ ಮಿಸ್ ಆಗಿದೆ. ನಿಮಗೆ ಲೈಕ್ ಇದ್ದರೆ ಬೆಲ್ಲ, ಲೈಕ್ ಇದ್ದರೆ 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಬೇಯಿಸ್ಕೋಬೋದು. ಈಗ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಪಪ್ಪಾಯಿಕಾಯಿ. ಇವಾಗ ಪಪ್ಪಾಯಿಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ಸುಮಾರು ನೋಡಿ, ಇವಾಗ ಪಪ್ಪಾಯಿಕಾಯಿ ಪಲ್ಯ ರೆಡಿ ಆಯಿತು. ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.